ಸಮಯಗಳಲ್ಲಿ ಕೆಲವೊಬ್ಬರಿಗೆ ದುರಾತ್ಮ ಬಿಟ್ಟು ಹೋದ ನಂತರ ಅವರು ರಕ್ಷಣೆ ಹೊಂದದ ಕಾರಣ, ಯೇಸುವನ್ನು ನಂಬಿ ಸ್ವೀಕರಿಸದ ಕಾರಣ, ಅಂದ್ರೆ ಆಶ್ರಯ ನಮ್ಮ ಯಾರಾಗಿದೆ? ಯೇಸು ಸ್ವಾಮಿ. ನಾವು ವಾಕ್ಯ ಹೇಳ್ತೇನೆ ನೋಡಿ, ಕೀರ್ತನೆ 91 ಕೀರ್ತನೆ 1ನೇ ವಾಕ್ಯ ಇರ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ. ಮೊರೆ ಹೊಕ್ಕಿರೋನು ಮಾತ್ರ, ಎಲ್ಲರಲ್ಲ. ಯಾರಾತನ ಮೊರೆ ಹೋಗ್ತಾರೆ, ಯಾರಾತನ ಆಶ್ರಯಕ್ಕೆ ಹೋಗ್ತಾರೆ ಅವರು ಮಾತ್ರ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯ ಸುರಕ್ಷಿತನಾಗಿರುವನು. 2ನೇ ವಾಕ್ಯ, ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ನಾವು ಹೇಳ್ಬೇಕು ಇಂಡಿವಿಜುವಲ್ ಒಪ್ಪಿಗೆ, ಇಂಡಿವಿಜುವಲ್ ವಿಶ್, ನಮ್ದು ಇಂಡಿವಿಜುವಲ್ ಬಯಕೆ. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು. ನೀನೇ ನನ್ನ ಶರಣ ಎಂದ್ರೆ ಏನು? ಆಶ್ರಯ. ನೀನೇ ನನ್ನ ಶರಣ. ಇಂಗ್ಲಿಷ್ ಅಲ್ಲಿ ಐ ವಿಲ್ ಸೇ ಆಫ್ ದ ಲಾರ್ಡ್ ಹಿ ಈಸ್ ಮೈ ರೆಫ್ಯೂಜ್, ಅಂದ್ರೆ ನೀನು ನನ್ನ ಆಶ್ರಯ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ದೇವರೆಂದು ಹೇಳುವೆನು ಇಂಡಿವಿಜುವಲ್ ಆಗಿ. 3ನೇ ವಾಕ್ಯ ಹೇಳ್ತದೆ, ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವಾತನು ಆತನೇ. ಬೇಟೆಗಾರನ ಬಲೆ, ಅನೇಕ ಸೈತಾನ ಏನ್ ಮಾಡ್ತಾನೆ? ಬೇಟೆ ಆಡುವುದಕ್ಕಾಗಿ ಏನ್ ಮಾಡಿ ಬಲೆಗಳನ್ನು ಹಾಕ್ತಾನೆ. ಮಂತ್ರದ ಬಲೆ, ರೋಗದ ಬಲೆ, ಉಪದ್ರವದ ಬಲೆ, ಬೇರೆ ಬೇರೆ ಬಲೆ ಹಾಕ್ತಾನೆ. ಪಾಪದ ಬಲೆ, ಅಲ್ಲಲಿಯ ಬೇಟೆಗಾರನ ಬಲೆಯಿಂದ ಮರಣಕರ ವ್ಯಾಧಿಯಿಂದ ತಪ್ಪಿಸುವಾತನು ಆತನೇ. ಅದು ಯಾರಿಗೆ? ಯಾವಾಗ? ಆತನನ್ನು ನಾವು ವೈಯಕ್ತಿಕವಾಗಿ ಯೇಸು ಸ್ವಾಮಿಯನ್ನು, ನೀನೇ ನನ್ನ ರಕ್ಷಕನು, ನೀನೇ ನನ್ನ ಒಡೆಯನು, ನಿನ್ನ ನಂಬುತ್ತೇನೆ, ನನ್ನ ಹೃದಯದಲ್ಲಿ ಬಾ, ಅವಾಗ ಪರ್ಮನೆಂಟ್ ಆಶ್ರಯವಾಗಿ ನಮ್ಮ ಮಾರ್ಪಡ್ತಾನೆ ಅದನ್ನು ಎಲ್ಲ.